ಮಂದಿರದಲ್ಲಿ ಆರತಿ ಮಾಡಲಿಕ್ಕೆ. ಇದು ಅರ್ಧನಾರಿ ಕೃಷ್ಣ. ಅರ್ಧನಾರಿ ಕೃಷ್ಣ ಇವತ್ತು ನಾನು ರಾಮರಿಗೋಸ್ಕರ ಆರತಿ ತಟ್ಟೆ ರೆಡಿ ಮಾಡಿದ್ದೆ. ಹಾಗಾಗಿ ನಾನು ಕೃಷ್ಣನಿಗೆ ಆರತಿ ತಟ್ಟೆ ಮಾಡಿದ್ರೆ ಹೇಗೆ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ನೋಡಲಿಕ್ಕೋಸ್ಕರ ಈ ಅರ್ಧನಾರಿ ರಾಮನ ಇಟ್ಟು ಇವಾಗ ಇದು ಮಾಡ್ತಾಯಿದ್ದೀನಿ. ಕೃಷ್ಣನ ಇಟ್ಟು ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಆರತಿ ತಟ್ಟೆ ಮಾಡೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ ಹೇಗೆ ಕಾಣುತ್ತೆ ನಮ್ಮ ಕೃಷ್ಣ ಅಂತ. ಕೊಳಲು ಕೂಡ ಇದೆ, ಅದರಲ್ಲಿ ಒಂದು ಗಿಣಿ ಕೂಡ ಇದೆ. ನಾವು ಕಲ್ಯಾಣೋತ್ಸವ ಮಾಡಿದ್ರೆ ಇದು ಅಭಿಷೇಕದ ಮೂರ್ತಿ ಈ ಥರ ಅರೇಂಜ್ ಮಾಡಿದ್ದೀನಿ. ಇದ್ರ ಮೇಲೇ ನಾವು ಅಭಿಷೇಕ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಈ ಥರ ಅಲಂಕಾರ ಮಾಡಿ. ಹಾಗಾಗಿ ನೋಡಿ, ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಇದ್ದಾರೆ. ನಮ್ಮ ರುಕ್ಮಿಣಿ ಆಂಟಿ ತಂದುಕೊಟ್ರು. ಹುಡುಕಿ ತುಂಬ ಚೆನ್ನಾಗಿ 5 ದೇವ್ರಿಗೂ ಅವ್ರು ತಂದುಕೊಟ್ಟಿದ್ದಾರೆ. ಆಮೇಲೆ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಕ್ಕೆ ತಂದುಕೊಟ್ಟಿದ್ದಾರೆ. ಶ್ರೀಕೃಷ್ಣ ರುಕ್ಮಿಣಿ ತಂದುಕೊಟ್ಟಿದ್ದಾರೆ. ಆಮೇಲೆ ವೆಂಕಟರಮಣ ಸ್ವಾಮಿ, ಪದ್ಮಾವತಿ, ಮಹಾಲಕ್ಷ್ಮಿ ತಂದುಕೊಟ್ಟಿದ್ದಾರೆ. ಆಮೇಲೆ ಇನ್ಯಾವುದು ಇನ್ನೊಂದು ದೇವರು ಯಾವುದಪ್ಪ, ವೆಂಕಟೇಶ್ವರ, ಸೀತಾ, ರಾಮ, ಆಮೇಲೆ ಎಲ್ಲ ತಂದುಕೊಟ್ಟಿದ್ದಾರೆ. ಮತ್ತು ರಾಮ ಕಲ್ಯಾಣ ಇದೆ. ಹಾಗಾಗಿ ಈ ಥರ ಆರತಿ ತಟ್ಟೆ ರೆಡಿ ಮಾಡಿದ್ದೀನಿ ರಾಮರಿಗಾಗಿ. ರಾಮರ ಕಲ್ಯಾಣೋತ್ಸವಕ್ಕಾಗಿ ಮಾಡಿರ್ತಕ್ಕಂತಹ ಮಗ್ಗಿನ ಜಡೆ ಇದು ಆರತಿ ತಟ್ಟೆ. ನೋಡಿ, ಇದನ್ನು ನನಗೆ ಕಲ್ಯಾಣಿ ಮಾಮಿಯವರು ಗಿಫ್ಟಾಗಿ ಕೊಟ್ಟಿದ್ದರು. ನನ್ನ ಮಗಳು ಪ್ರೆಗ್ನೆಂಟ್ ಆದಾಗ ನಾನು ಅವ್ರ ಹತ್ರ ಕಲಿಯೋಕ್ಕಲ್ಲ ತೊಗೊಳಕ್ಕೆ ಅಂತ ಹೋಗಿದ್ದೆ. ಅದನ್ನು ನೋಡಿ ನನ್ನ ಸ್ಟೂಡೆಂಟ್ಸ್ನ ಕಳಿಸ್ಕೊಟ್ಟೆ ಕಲೀಲಿಕ್ಕೆ. 3600 ರೂಪಾಯಿ ಒಬ್ಬೊಬ್ಬರಿಗೆ, ಇಬ್ಬರನ್ನ ಕಳಿಸ್ಕೊಟ್ಟೆ. ಅದಾದಮೇಲೆ ಅವರಂದರು ನೀವೇ ಮಾಡ್ಕೊಳ್ಳಿ ಅಂತ. ಸರಿ, ಅದೇ ಬೆಲೆಗೆ ಎಲ್ಲ ಸಾಮಾನುಗಳು ತೊಗೊಂಡು ನಾನು ಕಲ್ಯಾಣೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ಉತ್ಸವ ಮೂರ್ತಿ, ಆಮೇಲೆ ದೇವ್ರನ್ನ ಕೂರಿಸಿ ಮಾಡ್ತಕ್ಕಂಥ ದೇವರುಗಳನ್ನ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ.